ಗಣೇಶನ್ ಜೊತೆ ನಟರಾಜ್ ಅವರು ಇದ್ದಾರೆ. ಇವ್ರ ಹೆಸರು ಗೊತ್ತಿಲ್ಲ. ಫ್ರೀ ಆಗಿ ಕೊಡ್ತೀವಿ, ಬೇಕಾದ್ರೆ ಯಾರು ತಗೊಂತಾರೆ ಹೆಂಗ್ ಬೇಕಾದ್ರೆ ಯೂಸ್ ಮಾಡ್ಕೊಳ್ರಿ. ಹೈ ಸರ್. ಪಾರ್ಟಿನಲ್ಲಿ ನಮ್ಮ ಧ್ರುವ ಸರ್ಜಾ ಅವರು ನಿಂತ್ಕೊಂಡು ಡಗ 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 ಅಂತ ಶೂಟ್ ಮಾಡಿ ನಮ್ಗೆ ಬೇಕಾಗಿಲ್ಲ, ಯಾವ ಬೋಳಿ ಮಗನು ಮಾಡಲ್ಲ ಕೆಲಸ. ಸೊ ವೈಟ್ ಅಂಡ್ ವಾಚ್ ಇನ್ನೂ ಇದೆ. Hi, hello, good morning. This is the day 2 in Vietnam. Actually ಸ್ವಲ್ಪ ಲೇಟ್ ಆಯಿತು. ನೆನ್ನೆ ನೈಟ್ ನಾವು 3 o'clock ಆಯಿತು ಮಲ್ಕೊಂಡಿದ್ದು. ವಾಕಿಂಗ್ ಸ್ಟ್ರೀಟ್ಗೆ ಹೋಗಿದ್ವಿ. ಸೊ ಬೆಳಗ್ಗೆ ಒಂದು ಸ್ವಲ್ಪ ಲೇಟ್ ಆಗಿದ್ವಿ ಆದಮೇಲೆ ರೆಡಿ ಆಗೋಕ್ಕೂ ಲೇಟ್ ಆಯಿತು, ಬ್ರೇಕ್ಫಾಸ್ಟು ಲೇಟ್ ಆಯಿತು. ಸೊ ನೌ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೋರ್ ದ ಸಿಟಿ, ಹೊ ಚಿ ಮಿನ್ ಸಿಟಿ. ಸೊ ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಅಂತ ನೋಡೋಣ. ಇವತ್ತು ಆ್ಯಕ್ಚುಲಿ ನೆನ್ನೆ ಹೋಗ್ಬೇಕಾಗಿದ್ದ ಪ್ಲೇಸಸ್ ಸ್ವಲ್ಪ ಕ್ಯಾನ್ಸಲ್ ಆಯಿತು ಬಿಕಾಸ್ ಆಫ್ ಎಲ್ಲರೂ ತುಂಬ ಟಯರ್ಡ್ ಆಗಿಬಿಟ್ಟಿದ್ರು. ಅದಕ್ಕೆ ಇವಾಗ ಪ್ಲೇಸಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಅದೇ ಪ್ಲೇಸಸ್ ಇವತ್ತು ಬೇರೆ ಪ್ಲೇಸ್ಗೆ ಹೋಗ್ಬೇಕಿತ್ತು. ಸೊ ಇವತ್ತು ನೆನ್ನೆ ಹೋಗ್ಬೇಕಾಗಿದ್ದ ಪ್ಲೇಸ್ಗೆ ಇವತ್ತು ಹೋಗ್ತಾ ಇದ್ದೀವಿ. ಇವತ್ತು ಹೋಗ್ಬೇಕಾಗಿರೋ ಪ್ಲೇಸ್ಗೆ ನೆಕ್ಸ್ಟ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇಲ್ಲಿ ನೋಡಿ ಫೋಟೋ ಶೂಟ್ ನಡೀತಾ ಇದೆ. ಅಡ್ಜಸ್ಟ್ ಆಗೋದೆ. ಸೇ ಹಾಯ್. ಹಾಯ್ ಮಿಸ್ಟರ್ ರಮೇಶ್. ನಾವೆಲ್ಲ ರೆಡಿ ಆಗಿ ಬಂದು ರೋಡಲ್ಲಿ ನಿಂತ್ಕೊಂಡಿದ್ವಿ. ಕ್ಯಾಬ್ ಬುಕ್ ಮಾಡ್ಬೇಕು ಇವಾಗ. ಅಲ್ಲ ಎಲ್ರು ಒಟ್ಟಿಗೆ ಕೆಳಗೆ. ಹಾಯ್ ಎವ್ರಿವನ್, ನೋಡಿ ರೋಡಲ್ಲಿ ನಿಂತಿದ್ದೀವಿ, ಬೀದಿಗೆ ಬಂದಿದ್ದೀವಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಇದೆ. ನೋಡಿ ಇವನ್ನ ಬೇಕಂದ್ರೆ ಯಾರಿಗಾದ್ರೂ ದತ್ತು ಕೊಡ್ತೀವಿ. ಯಾರಾದ್ರೂ ದತ್ತು ತಗೊಳ್ಳೋದಿದ್ರೆ ತಗೊಳ್ಳಿ. ದತ್ತು ಎಲ್ಲರಿಗೂ ಕೇಳ್ತೀವಿ, ಯಾರು ಬೇಡ. ಯಾರು ಇವ್ರು ಬಿಟ್ಕೊಡ್ತಾ ಇಲ್ಲ ನನ್ನ. ಅಟ್ಲೀಸ್ಟ್ ಇಂಡಿಯಾದಲ್ಲಿ ಯಾರಾದ್ರೂ ಬೈ ಮಾಡಂಗಿದ್ರೆ ಫ್ರೀ ಆಗೇ ಕೊಡ್ತೀವಿ, ಬೇಕಾದ್ರೆ ಯಾರು ತಗೊಂತಾರೆ, ಹೆಂಗ್ ಬೇಕಾದ್ರೆ ಯೂಸ್ ಮಾಡ್ಕೊಳ್ರಿ. ಯು ಕ್ಯಾನ್ ಯೂಸ್ ಹಿಮ್ ಆಸ್ ಎನಿಥಿಂಗ್. ಏನಾದ್ರೂ ಯೂಸ್ ಮಾಡ್ಕೋಬಹುದು. ಯಾರಾದ್ರೂ ದತ್ತು ಬೇಕಿದ್ರೆ ಕಾಂಟ್ಯಾಕ್ಟ್ ಅಭಿ ಗೌಡ ಅಲಿಯಾ ಸುಭಾಷ್ ಗೌಡ ಕೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಅವ್ರು ನಿಮ್ಗೆ ಇವ್ರನ್ನ ದತ್ತು ಕೊಡ್ತಾರೆ. ಅಂಡ್ ಇದು 170 kg ದೇಹ, ಇದನ್ನ ನೀವೇ ಸಾಕ್ಬೇಕು. ಇವ್ ಇದಾನಲ್ಲ, ಇವನ್ನ ನೋಡಿ, ಇವನು ವೈಟ್ ಅಂಡ್ ಬ್ಲ್ಯಾಕ್ ಹಾಕೊಂಡಿದ್ದಾನಲ್ಲ, ತುಂಬಾ ಒಳ್ಳೆಯವನು, ತುಂಬಾ ಒಳ್ಳೆ ಮನುಷ್ಯ. ನೋಡಿ. ಹಾಯ್ ಗೈಸ್, ನೋಡಿ ಇದೆ ಒಪೇರಾ ಹೌಸ್. ಇದೇನು ಬುಕ್ ಮಾಡ್ಕೋಬಹುದು ನೀವು ಇಲ್ಲಿ. ಇದೇನಂತ ಗೊತ್ತಿಲ್ಲ, ಬಟ್ ಒಪೇರಾ ಹೌಸ್ ಅಷ್ಟೇ. ಕ್ಲೋಸ್ ಆಗಿದೆ. ನಾವ್ ಇವಾಗ ಎಲ್ಲಿ ಹೋಗ್ತಾ ಇದೀವಿ ಗೊತ್ತಾ? ಹೊ ಚಿ ಮಿನ್ ಒಪೇರಾ ಹೌಸ್ ಹೋಗ್ತಾ ಇದೀವಿ. ಹೇಗಿದೆ ಅಂತ ನೋಡೋಣ. ಓಕೆ ಕ್ಯಾಪ್ಟನ್. ಗೈಸ್, ನಮ್ಮ ಗ್ರೂಪ್ ಅಲ್ಲಿ ಎಲ್ರು ಏನ್ ಹೇಳ್ತಾರೆ, ನಾವು ಒಟ್ಟು 9 ಜನ ಬಂದಿದೀವಿ. 9 ಜನನು ಕೇಳೋಣ. ಹೌ ಇಸ್ ಅವರ್ ಸೆಕೆಂಡ್ ಡೇ? How is the Josh? How is the city? How is the everything ಅಂತ ಕೇಳೋಣ. ಓಕೆ, ಇದ್ರೆ ನೆಮ್ಮದಿ ಆಗಿರ್ಬೇಕು, ಗೊತ್ತಲ್ಲ. ನೋಡಿ ಗಾಯ್ಸ್, ವಿಯೆಟ್ನಾಮ್ ಬಂದ್ರೆ ಡಬಲ್ ಡೆಕರ್ ಬಸ್ ನ ಮಿಸ್ಸೇ ಮಾಡ್ಕೋಬೇಡಿ. ಯಾಕಂದ್ರೆ 300 ಡಾಂಗಲ್ಲಿ 4 ಅವರ್ ಸಿಟಿ ಟೂರ್ ನ ಸುತ್ತಾಡಿಸ್ತಾರೆ. ಸೂಪರ್ ಆಗೈತೆ ವ್ಯೂಸ್. ಎಕ್ಸ್ಪೀರಿಯನ್ಸ್. ಅಲ್ಲಿ ನೋಡಿ ಏಷ್ಯನ್ ಶಿಪ್ ಎಲ್ಲ ಸೈಕ್ ಆಗಿದೆ. ಫೋಟೋನೇ ತಗೋತಾ ಇದೀವಿ. ಪ್ಲೇಸ್ಗಳು ನೋಡ್ತಾ ಇದ್ರೆ ನೋಡಿ 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 ಹಂಗೆ ಒಂದೊಂದೇ ಅದ್ಭುತವಾಗಿದೆ. ಮಸ್ತ್ ಆಗಿದೆ ಗಾಯ್ಸ್, ತುಂಬಾ ಚೆನ್ನಾಗಿದೆ. ಎಕ್ಸ್ಪ್ಲೋರ್ ಮಾಡಕ್ಕೆ ನೀವು ಬಂದು ಟ್ರೈ ಮಾಡಿ. ತುಂಬಾ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ಡಬಲ್ ಡೆಕ್ಕರ್ ಬಸ್ ಅಲ್ಲಿ ಹೋಗ್ತಾ ಇರೋದು. ಅದು ಫುಲ್ ಫಾರಿನ್ ಅಲ್ಲಿ ಬೇರೆ ಸಿಟಿ ನೋಡ್ಕೊಂಡು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಅಲ್ವಾ, ಮರೆಯಕ್ಕಾಗಲ್ಲ. ಸಖತ್ತಾಗಿದೆ. ಯಾರೇ ಬಂದ್ರು ಡಬಲ್ ಡೆಕ್ಕರ್ ಅಂತೂ ಮಿಸ್ ಮಾಡ್ಲೇಬೇಡಿ. ಯಾಕಂದ್ರೆ 4 ಅವರ್ ಫುಲ್ ಸಿಟಿ ಸಕ್ಕಾಗಿದೆ. ವ್ಯೂ ಸಕ್ಕತ್ತಾಗಿ ಸಿಗ್ತಾ ಇದೆ. ಥ್ಯಾಂಕ್ ಯು ಫಾರ್ ಹೈ ಸರ್. ಹೈ ಸರ್. ಎಷ್ಟು ಚೆನ್ನಾಗಿದೆ ಅಂದ್ರೆ ನೋಡಕ್ಕೆ ಬ್ಯೂಟಿಫುಲ್ ಆಗಿದೆ. ಬ್ಯೂಟಿಫುಲ್ ಆಗಿದೆ. ಸಕ್ಕತ್ತಾಗಿದೆ. ನಂಗಂತೂ ತುಂಬಾ ಇಷ್ಟ ಆಯ್ತು ವಿಯೆಟ್ನಾಂ. ಐ ಲವ್ ವಿಯೆಟ್ನಾಂ. ಚೆನ್ನಾಗಿದೆ. ಇಲ್ಲಿನ ಜನನೂ ಅಷ್ಟೇ, ಎಷ್ಟು ಕ್ಯೂಟ್ ಆಗಿ ಮಾತಾಡ್ತಾರೆ, ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ. ತುಂಬಾ ಚೆನ್ನಾಗಿದೆ. ಯಾರಾದ್ರೂ ವಿಯೆಟ್ನಾಮ್ ಪ್ಲಾನ್ ಮಾಡ್ತಾ ಇದ್ರೆ ಧಾರಾಳವಾಗಿ ಬರ್ಬೋದು. ಬಟ್ ಫುಡ್ ಮಾತ್ರ ಎಲ್ಲಾ ಕಡೆ ಅಡ್ಜಸ್ಟ್ ಆಗಲ್ಲ. ಫುಡ್ ಅದ್ರಲ್ಲಿ ಒಂದು ಕಾಂಪ್ರಮೈಸ್ ಆದ್ರೆ ತುಂಬಾ ಚೆನ್ನಾಗಿದೆ ಸಿಟಿ. ಫ್ರೆಂಡ್ಸ್, ಈಗ ಕೇಳಿದ್ರಲ್ಲ ನೀವು, ನಮ್ಮ ಟೀಮ್
ಹೇಗೆಲ್ಲ ಎಕ್ಸ್ಪೀರಿಯನ್ಸ್ ನ ನಿಮ್ಮ ಹತ್ರ ಹೇಳಿದ್ದಾರೆ. ಇನ್ನೂ ತೋರಿಸ್ತಿರ್ತೀವಿ, ಇನ್ನು ತುಂಬಾ ಇದೆ. ಆಕ್ಚುಲಿ ಇದು ಸೆಕೆಂಡ್ ಡೇ, ಇನ್ನೂ ನಮ್ದು ಒಟ್ಟು 4 days ಬಾಕಿ ಇದೆ. ಸೊ ವೈಟ್ ಅಂಡ್ ವಾಚ್, ಇನ್ನೂ ಇದೆ. ಗೈಸ್ ನಾವಿವಾಗ ವಾರ್ ರೆಮಿನೆಂಟ್ಸ್ ಮ್ಯೂಸಿಯಂ ಬಂದಿದೀವಿ. ಏನಿದೆ ಅಂತ ಗೊತ್ತಿಲ್ಲ, ಒಳಗಡೆ ಹೋಗೋಣ ಬನ್ನಿ ನೋಡೋಣ ಗೈಸ್. ಓ ಎಂಟ್ರಿ ಟಿಕೆಟ್ಸ್ ಇದೆ. 40 ಡಾಂಗ್ ಐ ಥಿಂಕ್ 40,000 dongs. 40,000 ಡಾಂಗ್ ಪರ್ ಪ್ಯಾಸೆಂಜರ್. ಓಕೆ 40,000 ಡಾಂಗ್. Hi. ನೋ ಕ್ಯಾಮರಾ. ಗೈಸ್ ಬಟ್ ಇಲ್ಲಿ ವಿಡಿಯೋ ಮಾಡಂಗಿಲ್ಲ. ಸೊ ದಟ್ಸ್ ವಿಡಿಯೋ Sorry, ಮಾಡಂಗಿಲ್ಲ. guys. ಸೊ ಒಳಗೆ ಹೋಗ್ಬಿಟ್ಟು ಬಂದು ಎಕ್ಸ್ಪೀರಿಯನ್ಸ್ ನ ಹೇಳ್ತೀವಿ ನಿಮ್ಗೆ. ಕ್ಯಾಮರಾ ನಾಟ್. ಗೈಸ್ ಇವಾಗ ನಾವು ವಾರ್ ರೆಮಿನೆಂಟ್ಸ್ ಮ್ಯೂಸಿಯಂ ಬಂದಿದ್ದೀವಿ. ಇನ್ನೇನು ವಿಶೇಷ ಅಂದ್ರೆ ಇಲ್ಲಿ ಒರಿಜಿನಲ್ ಗನ್ಸ್, ರೈಫಲ್ಸ್ ಮತ್ತೆ ಬಾಂಬ್ಸ್ ಎಲ್ಲ ಇಟ್ಟಿರ್ತಾರೆ. ಸೊ ನಾವು ಅದನ್ನೆಲ್ಲ ನೋಡ್ಬೋದು, ಬನ್ನಿ. ಗೈಸ್ ನೋಡಿ, ಇದು ಎಲ್ಲ ರಿಯಲ್ ವಾರ್ಗ್ ಯೂಸ್ ಮಾಡಿರೋ ಅಂತ ಎಲ್ಲ ಫ್ಲೈಟ್ಸು. ನಿಜ ಇಷ್ಟ ಹತ್ರದಿಂದ ಫ್ಲೈಟ್ಸ್ ನೋಡೇ ಇರ್ಲಿಲ್ಲ ನಾನು, ಇವತ್ತೇ ಫಸ್ಟ್ ನೋಡ್ತಾ ಇರೋದು. ಚೆನ್ನಾಗೈತೆ ಅಂದ್ರೆ ಈ ತರ ಬುಟ್ಟಿ ಎಲ್ಲ ಇದು ನೋಡಿ, ಇದು ಎಷ್ಟು ಚೆನ್ನಾಗಿದೆ. ಇದೆಲ್ಲ ರಾಫೆಲ್ಸ್ ನೋಡಿ ಹೆಂಗಿದೆ, ಆಗಿಲ್ಲ ತಾನೆ. ಫುಲ್ಲು ಇದು ನೋಡಿ, ಬಾಂಬರ್ ಅಂತೆ, ಫೈಟರ್ ಬಾಂಬರ್ ಅಂತೆ, ಹಿಂಗಿದೆ. ಸೊ ನೋಡಿ, ಇಲ್ಲಿ ಮ್ಯೂಸಿಯಂ ಒಳಗಡೆ ಶೋ ನಡೀತಾ ಇದೆ. ಈ ಶೋ ಯಾವಾಗ ವಾರ್ ಆಗಿತ್ತು, ಯಾವ ತರ ಆಗಿತ್ತು, ಸೊ ಅದನ್ನೆಲ್ಲ ಡೀಟೇಲ್ ಆಗಿ ತೋರಿಸ್ತಾ ಇದ್ದಾರೆ. ಚೆನ್ನಾಗಿದೆ ನೋಡಕ್ಕೆ. ಯುದ್ಧ ಟೈಮಲ್ಲಿ ಅದರಿಂದ ಫುಲ್ಲು ಬ್ಲಾಸ್ಟ್ ಅವೆಲ್ಲ ತುಂಬಾ ನಡೆದಿದೆ. ಬ್ಲಾಸ್ಟ್ ಮಾಡೋದು ಅಂಡ್ ಗೊತ್ತಲ್ಲ ಈ ಪ್ಯಾನ್ಸರ್ಗಳೆಲ್ಲ ಏನು ಅಂತ. ಈ ನಾವು ಫಿಲಮ್ಸ್ ಮತ್ತೆ ರಾಕಿ ಬಾಯ್ ಫಿಲಮ್ ಅಲ್ಲಿ ನೋಡಿದೀವಿ. ರಾಕಿ ಬಾಯ್ ನೋಡಿದೀವಾ? ಇಲ್ಲ ಅಲ್ಲ, ಮಾರ್ಟಿನ್ ಅಲ್ಲಿ ನಮ್ಮ ಧ್ರುವ ಸರ್ಜಾ ಅವರು ನಿಂತ್ಕೊಂಡು ಡಗ 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 ಅಂತ ಶೂಟ್ ಮಾಡ್ತಾರೆ. ನೋಡಿದೀರಾ ನೀವು? ಬನ್ನಿ, ಇವೆಲ್ಲ ಹೆಂಗೆ ಅಂದ್ರೆ ಹಳೆ ಕಾಲದ ಬ್ರಿಟಿಷ್ ಅವ್ರದ್ದು ಇದು ಬೋಟ್. ಈ ಬೋಟಲ್ಲಿ ಅವಾಗ ಬನ್ನಿ ನೋಡಿ, ಇದು ಬಂದು ನಮ್ಮ ದೊಡಮ್ಮ ಅಲ್ಲ, ಇದು ಗನ್ನಲ್ಲಿ ಶೂಟ್ ಮಾಡ್ತಾ ಇರೋ ಮುಂದೆಗಡೆ ನಿಂತ್ಕೊಂಡು. ಮುಂದೆ ಏರೋಪ್ಲೇನ್ ಮುಂದೆ ಬೋಟ್ ಹೋಗ್ತಾ ಇದ್ದಾಗ ಇದು ಇಲ್ಲಿ ನೋಡಿ, ದೊಡಮ್ಮ ಗೈಸ್, ದೊಡಮ್ಮ ಇದೆ ನೋಡ್ರ ಇಲ್ಲಿ. ಇದು ದೊಡಮ್ಮ, ಗೊತ್ತಲ್ಲ, ಡಗ 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 ಅಂತ ಶೂಟ್ ಮಾಡ್ತಿತ್ತು. ಇವೆಲ್ಲ ಗನ್ಸ್, ಮಿನಿ ಗನ್ಸು. ಇದು ಪ್ಯಾನ್ಸರ್ 175mm ಗನ್. ಇದು 175mm ಗನ್ ನೋಡ್ರಿ, ತೋರಿಸಿದೆ. ಇದು 155mm ಪ್ಯಾನ್ಸರ್, ಮಿನಿ ಪ್ಯಾನ್ಸರ್ ತರ. ನೋಡ್ರಿ ಇವೆಲ್ಲ ದೊಡ್ಡ ನೋಡಿ. ಹೆಲಿಕಾಪ್ಟರ್ ನೋಡಿ, ಆರ್ಮಿದು ಹೆಲಿಕಾಪ್ಟರ್ ಎಷ್ಟು ದೊಡ್ಡದಿದೆ, ಅದು ತುಂಬಾ ದೊಡ್ಡದಿದೆ. ಎಲ್ಲ ಆಕ್ಚುಲಿ ಇಲ್ಲಿ US ಆರ್ಮಿ ಅಂತ ಬರ್ದಿದೆ, ಬಟ್ ಇವ್ರ ಕಂಟ್ರಿಗೆ ಅದು ಹೆಂಗ್ ಬಂತು ಅಂತ ಗೊತ್ತಿಲ್ಲ. ಮೋಸ್ಟ್ಲಿ US ಅವರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಇವ್ರಿಗೆ. ಡ್ರಿಂಕಿಂಗ್ ಕೋಕೋನಟ್ ವಾಟರ್ ನೋಡಿ. ಇವರು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲಿ 1 hour ನಿಂತ್ಕೊಂತಾರೆ. ಬೇಗ ಬರ್ಬೇಕನ್ನೋದೇ ಇಲ್ಲ, ಯಾವಾಗ್ಲೂ ಲೇಟ್ ಮಾಡ್ತಾರೆ ಗೈಸ್. ಫೆಲೋ ಇಸ್ ದೇರ್ ನೋ, ಎವ್ರಿ ಟೈಮ್ ಲೇಟ್, ಎವ್ರಿ ಟೈಮ್. ದ ಬೆಸ್ಟ್ ಗಾಯ್ ಇನ್ ದಿಸ್ ಗ್ರೂಪ್, ಗೊತ್ತಾ? ಇಷ್ಟ ಬಂದಂಗ್ ಮಾಡ್ತಾರೆ, ದಯವಿಟ್ಟು ಇಳಿಸ್ಬಿಡ್ರಿ. ನಮ್ಗೆ ಬೇಕಾಗಿಲ್ಲ, ಯಾವ ಬೋಳಿ ಮಗನು ಮಾಡಲ್ಲ ಕೆಲಸ. ಕ್ಯಾಪ್ಟನ್ ಆದವನು ಕೇಳೋ ತರ ಮಾಡ್ಕೋಬೇಕು. ಇಷ್ಟ ಬಂದಂಗ್ ಆಡ್ತಾವ್ರೆ, ಮಾಡ್ಕೋಬೇಕು ಗುರು, ಮಾಡ್ಕೋಬೇಕು ಗುರು. ಮಾಡಲ್ಲ ಗುರು, ನಂಗೆ ನಿಂತಿಲ್ಲ. ನೋ ಕಾಮೆಂಟ್ಸ್. ಕ್ಯಾಪ್ಟನ್ಶಿಪ್ ಈ ಒಂದು 9 ಜನ ಮೇಂಟೈನ್ ಮಾಡಕ್ ಒಂದು ಕ್ಯಾಪ್ಟನ್ ಬೇಕು ತಾನೆ. ಒಂದ್ ನಿಮಿಷ ಎಲ್ಲ ಗ್ರೂಪ್ ಅಲ್ಲಿ ನಿಂತ್ಕೊಳ್ರಪ್ಪ. ಕ್ಯಾಪ್ಟನ್ ಹೇಳಿದ ಮಾತು ಕೇಳ್ತಾ ಇಲ್ವಂತೆ, ಅವರು ರೆಸಿಗ್ನೇಷನ್ ಕೊಡ್ತಾ ಇದಾರಂತೆ. ಎಲ್ರಿಗೂ ಕೇಳೋಕೇನು ಕ್ಯಾಪ್ಟನ್ ಹೇಳಿದ ಮಾತನ್ನ ಎಲ್ಲಾ ಕಡೆ ಲೇಟ್ ಮಾಡ್ತೀರಂತೆ, ಯಾರು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ವಂತೆ. ಯಾಕೆ ಸರ್? ವಿ ಆರ್ ರಿಯಲಿ ಸಾರಿ ಫಾರ್ ದಟ್. ಸಾರಿ ಅಲ್ಲ ಕ್ಯಾಪ್ಟನ್, ಸಾರಿ. ಇವಾಗಿಂದ ನೀವ್ ಹೇಳ್ದಂಗೆ ಕೇಳ್ತೀವಿ. ಅಣ್ಣ ರಮೇಶ್ ಅಣ್ಣ, ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಸಾರಿ ರಮೇಶ್ ಅಣ್ಣ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಎಕ್ಸ್ಪ್ರೆಷನ್ ತೋರಿಸ್ತೀನಿ ಮಾಡಿದ್ವಿ. ಅಣ್ಣ ರಮೇಶ್ ಅಣ್ಣ, ರಿಯಲಿ ಸಾರಿ ಕಣಣ್ಣ. ಅಷ್ಟೇ. ಓಕೆ ಕ್ಯಾಪ್ಟನ್ ರೆಸಿಗ್ನೇಷನ್ ಕೊಡ್ಬೇಕು. ಬ್ಲೂ ಕಲರ್ ಬಸ್ ಬಂದಿದೆ ಈಗ, ಅವಾಗಲೇ ರೆಡ್ ಕಲರ್ ಇತ್ತು, ಇವಾಗ ಬ್ಲೂ ಕಲರ್. ಸೈಗಾನ್ ಇಂಡಿಯನ್ ರೆಸ್ಟೋರೆಂಟ್ ವಿಯೆಟ್ನಾಂ ಅಲ್ಲಿ ಊಟ ಮಾಡಕ್ ಬಂದಿದೀವಿ. ಸೊ ಸ್ಲೈಟ್ ಓಪನ್. ನಮ್ಮ ಗಣೇಶ ಇದ್ದಾರೆ, ಗಣೇಶನ್ ಜೊತೆ ನಟರಾಜ್ ಅವರು ಇದ್ದಾರೆ. ಗಣೇಶನ್ ಜೊತೆ ನಟರಾಜ್ ಅವರು ಇದ್ದಾರೆ. ಮೇಡಮ್ ಅವರು, ಹಲೋ, ಹಾಯ್ ಹಾಯ್, ಹೌ ಆರ್ ಯು? ಸಿಂಗ್ ಚಾಂಗ್.
ಇವರೆಲ್ಲ ಕೂತವ್ರೆ ನೋಡ್ರಿ ಎಲ್ರು. ನೋಡಿ ಇಲ್ಲಿ ಕನ್ನಡ ಮಾತಾಡ್ತಾ ಇದ್ದಾರೆ. ಸೊ ಎಷ್ಟು ಖುಷಿ ಆಗುತ್ತೆ ಬೇರೆ ದೇಶಕ್ಕೆ ಬಂದು ಕನ್ನಡ ಮಾತಾಡೋ ಸಿಕ್ಬಿಟ್ರೆ ಅಂತೂ ಸಖತ್ ಖುಷಿ ಆಗುತ್ತೆ. ಸೊ ಗೈಸ್, ಈಗ ನಾವು ಸೈಗನ್ ಇಂಡಿಯನ್ ರೆಸ್ಟೋರೆಂಟ್ಗೆ ಹೋಗಿದ್ವಲ್ಲ, ಇವಾಗೆಲ್ಲ ತಿನ್ಕೊಂಡು ಆಚೆ ಬರ್ತಾ ಇದ್ದೀವಿ. ಫುಡ್ ಅಂತೂ ಸಖತ್ ಅಂದರೆ ಸಖತ್ತಾಗಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫುಡ್ಡು. ಎಲ್ಲಾನು ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಆ್ಯಂಡ್ ಎಕ್ಸ್ಪೆಷಲಿ ಮಸಾಲೆ ದೋಸೆ ಆ್ಯಂಡ್ ಪೆಪ್ಪರ್ ಚಿಕನ್ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಯಾರಾದರೂ ವಿಯೆಟ್ನಾಮಿಗೆ ನಮ್ಮ ಕರ್ನಾಟಕದಿಂದ ಬಂದರೆ ಅಥವಾ ಯಾರಾದರೂ ಸೌತ್ ಇಂಡಿಯನ್ಸ್ ಬಂದರೆ ಇಲ್ಲಿ ನೋಡಿ ಟ್ರೈ ಮಾಡಿ. ಇಲ್ಲಿ ಫುಡ್ಡು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಗೈಸ್ ನೋಡಿ ಇವ್ರು ಎಷ್ಟು ಚೆನ್ನಾಗಿ ಕಾಲಲ್ಲಿ ಎಲ್ಲ ಆಟ ಆಡ್ತಾವ್ರೆ. ಹಾಂ, ಈಸ್ ಪ್ಲೇಯಿಂಗ್ ವೆರಿ ಗುಡ್. ದಿಸ್ ಅಂಕಲ್ ಕಾಲಲ್ಲಿ ಆಡೋದಂತೆ. ಐ ಐ ಸೊ ಟಾಯ್ನ ಬೈ ಮಾಡಿ ನಮ್ಮ ಬಾಯ್ಸ್ ಆಡೋಕ್ಕೆ ಟ್ರೈ ಮಾಡಿದ್ರು. ಬಟ್ ಯಾರಿಗೂ ಆಡೋಕ್ಕೆ ಬರಲಿಲ್ಲ. ಸುಮ್ಮನೆ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಇದು ಮಾಡ್ತಾಯಿದ್ರು. ಸೊ ಈ ಪಾರ್ಕಲ್ಲಿ ಆಟ ಆಡಿಕೊಂಡು ನಾವು ರೂಮ್ಗೆ ಹೋಗಿ ಫುಲ್ ರೆಸ್ಟ್ ಮಾಡಿದ್ವಿ ಬಿಕಾಸ್ ಆಫ್ ರೇನ್. ಅಲ್ಲಿಗೆ ನಮ್ಮ ಡೇ ಎಂಡ್ ಆಯಿತು.